ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಹಲೋ, ಯಾರು? ಪ್ರತಾಪ್, ರುದ್ರ ಪ್ರತಾಪ್. ರಾಂಗ್ ನಂಬರ್. ಹಲೋ, ಈ ಆಟ ಇಲ್ಲ ನನ್ನ ಹತ್ರ ಬೇಡ ಮೇಡಮ್. ನನ್ನ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೋಬಾರ್ದು ಅಂತ ನೀವು ಅಂದ್ಕೊಂಡಿರ್ಬೋದು, ಆದರೆ ಈಗ ನಾನು ನಿಮ್ಮ ಜೊತೆಗೆ ಮಾತಾಡಲೇಬೇಕು. ನೋಡಿ, ನೀವು ನನಗೆ ಬೇಲ್ ಕೊಡಿಸಿದ್ದೀರ, ಆ ಗೌರವ ನನಗಿದೆ. ಆದರೆ ನಿಮ್ಮ ಉಪಯೋಗಕ್ಕೆ ನನ್ನನ್ನು ಬಳಸ್ಕೊಂಡಿದ್ದೀರ. ಅದು ಗೊತ್ತಿಲ್ಲದೆ ಅಷ್ಟು ದಡ್ಡ ಅಲ್ಲ ಮೇಡಮ್ ನಾನು. ನೇರವಾಗಿ ವಿಷಯಕ್ಕೆ ಬಾ. ನೋಡಿ ಮೇಡಮ್, ನೀವು ದೊಡ್ಡ ಜನ, ನನ್ನಿಂದ ನಿಮ್ಗೆ ಹೆಲ್ಪ್ ಆಗೋದನ್ನಷ್ಟೇ ಯೋಚನೆ ಮಾಡಿದ್ರಲ್ಲ, ಹಾಗೆ ನನಗೆ ತೊಂದರೆ ಆಗಬಾರ್ದು ಅನ್ನೋದನ್ನು ಯೋಚನೆ ಮಾಡಬೇಕಲ್ವಾ? ಏನಾಯ್ತೀಗ? ನೋಡಿ, ನಾನು ಮದುವೆ ಆಗಬೇಕು ಅಂದ್ಕೊಂಡಿರೋ ಹುಡುಗಿ ಹಿಂದೆ ನಿಮ್ಮ ಹುಡುಗ ಸುತ್ತಾ ಇದ್ದಾನೆ. ಕಾರಣ ಅದೇನೇ ಇರಲಿ, ಆದರೆ ನಿಮ್ಮ ಹುಡುಗನ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಹೇಳಿ? ಮಧ್ಯರಾತ್ರಿಲಿ ಮನೆ ಮುಂದೆ ಹೋಗಿ ಡ್ರಾಪ್ ಮಾಡೋದು, ಕದ್ದು ಮುಚ್ಚಿ ಮನೆಗೆ ಹೋಗೋದು, ವಾಟ್ ಇಸ್ ದಿಸ್ ರಬೀಶ್? ನೋಡಿ, ನಿಮ್ಮಂಥ ದೊಡ್ಡವರು ಹೀಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಮೇಡಮ್. ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಹುಡುಗನ್ನ ನೀವು ಹದ್ಬಸ್ತಲ್ಲಿ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದು. ಇದೇನಿದು ಹೊಸ ಕತೆ? ನೀವು ತೋರಿಸಿದ ಹುಡುಗಿನ ಮದುವೆ ಆಗ್ತೀನಿ ಅಂತ ಮಾವಯ್ಯನ ಹತ್ರ ಹೇಳಿ ಇನ್ನು ಆ ಸೀತನ ಜೊತೆ ಸರಸ ಸಲ್ಲಾಪ ನಡೆಸ್ತಾ ಇದೆಯಾ ರಾಮ? ಇದಕ್ಕೆಲ್ಲ ಒಂದೇ ದಾರಿ. ಆದಷ್ಟು ಬೇಗ ಅಶೋಕನ ಮದುವೆ ಆಗಲಿ, ಆಮೇಲೆ ಯು ಹ್ಯಾವ್ ಅ ಬ್ಯೂಟಿಫುಲ್ ಸರ್ಪ್ರೈಸ್ ರಾಮ್. ಅಂತೂ ಇಂತೂ ನನ್ನ ಲೈಫ್ನ ಎರಡೆರಡು ಸಲ ಸೇವ್ ಮಾಡಿಬಿಟ್ರಿ. ಎರಡೆರಡು ಸಲನಾ? ಹ್ಞೂ, ಫಸ್ಟ್ ಟೈಮು ನೀವು ಹಾಸ್ಪಿಟ್ಲಲ್ಲಿ ಬಂದು ನಂಗೆ ಬ್ಲಡ್ ಕೊಟ್ರಲ್ಲ ಅವಾಗ. ಮತ್ತು ಎರಡನೇ ಸಲ? ಅದೇ ನೀವು ಬೆಟ್ಟದಲ್ಲಿ ಓಡ್ಕೊಂಡ್ಬಂದು ನಾನು ಸುಸೈಡ್ ಮಾಡೋದನ್ನ ತಪ್ಪಿಸ್ಬಿಟ್ರಲ್ಲ ಅಲ್ಲಿ. ರಾಮ್, ನೀವೇ ಜೋಕ್ಸ್ ಅಪಾರ್ಟ್, ಸಿಹಿ ಹತ್ರ ಮಾತಾಡ್ಬಿಡ್ಲ? ಏನಂತ ಮಾತಾಡ್ತೀರಾ? ಏನಿಲ್ಲ, ಸಿಪುಟ, ನಾನು, ನೀನು, ಸೀತಮ್ಮ 3 ಜನ ಸೇರಿಕೊಂಡು ಒಂದೇ ಮನೇಲಿರೋಣ, ಅಥವಾ ಡೈರೆಕ್ಟಾಗಿ ನಾನು ಸೀತಮ್ಮನ ಮದುವೆ ಆಗ್ತೀನಿ, ನಿಂಗೆ ಓಕೆನಾ ಅಂತ ಕೇಳ್ತೀನಿ. ಏನಂತೀರಾ? ಹಿಂಗೆ ಯಾರಾದರೂ ಕೇಳ್ತಾರಾ? ಸ್ವಲ್ಪ ಡೈರೆಕ್ಟ್ ಆಗೋಯ್ತಲ್ವಾ? ಓ ಗಾಡ್, ಏನಂತ ಕೇಳೋದು? ರಾಮ್, ನಾನೇ ಒಳಗೆ ನಿಧಾನಕ್ಕೆ ಅರ್ಥ ಮಾಡಿಸ್ತೀನಿ. ನನ್ನ ಮಗಳು ಮುಂದೆ ನನ್ನ ಮದುವೆ ಬಗ್ಗೆ ಮಾತಾಡಿದ್ರೆ ನನಗೊಂಥರ ಆಗತ್ತೆ. ಪ್ಲೀಸ್. ಹಲೋ, ಆಗ್ಲಿಂದ ನೋಡ್ತಾ ಇದ್ದೀನಿ. ನಾನು ಇಲ್ಲಿ ಪಿಜ್ಜಾ ತಿನ್ನು ಅಂತ ಹೇಳ್ಬಿಟ್ಟು ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ಏನು ಅಂತ ಹೇಳ್ಬಿಡ್ಲ? ಇಲ್ಲಾಂದರೆ ನಾನು ಇಲ್ಲದೆ ಇರೋ ಟೈಮಲ್ಲಿ ನೀವು ಸಿಹಿ ಹತ್ರ ಈ ವಿಷಯ ಮಾತಾಡಿ. ಅವಳು ಏನಂತ ಕೇಳ್ತಿದ್ದಾಳೆ. ಅವಳ ಹತ್ರ ಜಾಸ್ತಿ ದಿನ ಸುಳ್ಳು ಹೇಳೋಕ್ಕಾಗಲ್ಲ. ಯು ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್ ಇಟ್. ಚಿಲ್, ಓಕೆ? ಸಿ ಬಿಡ, ಬಾಯ್. ಆ್ಯಕ್ಚುಲಿ ನಾನು ನಿನ್ನ ಹತ್ರ ಏನೋ ಇಂಪಾರ್ಟೆಂಟಾಗಿ ಮಾತಾಡಬೇಕು. ಹೌದಾವೆ, ಹೇಳು. ಓಕೆ, ಅದು ಏನಂದರೆ, ನಾನು ಸೀತಮ್ಮ. ಸೀತಮ್ಮ,
ಹ್ಞೂ ಸೀತಮ್ಮ, ಈಗ ಆಫೀಸಲ್ಲಿ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತೀವಲ್ಲ? ಓಕೆ, ಆಮೇಲೆ ಆಮೇಲೆ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತೀವಲ್ವಾ? ಹಾಗೆ ನಾನು ಸೀತಮ್ಮ ಇದು ಈಗ ಕಲೀಗ್ಸ್ ಅಲ್ವಾ, ಅಂದ್ರೆ ಬೆಸ್ಟ್ ಫ್ರೆಂಡ್ಸ್. ಹಾಂ ಹಾಂ ಸೊ ಇಬ್ರು ಇಬ್ರು ಜಸ್ಟ್ ಅ ಮಿನಿಟ್. ಓಕೆ ಫ್ರೆಂಡ್. ಹಾಂ ಚಿಕ್ಕಿ, ಅಪ್ಪು ಎಲ್ಲಿದ್ಯಾ? ಅದು ಫ್ರೆಂಡ್ನ ಮೀಟ್ ಮಾಡಕ್ಕೆ ಬಂದಿದೆ ಅಂತ ಹೇಳಿದ್ನಲ್ಲ ಚಿಕ್ಕಿ. ಏನಾಯ್ತು? ಎನಿಥಿಂಗ್ ಅರ್ಜೆಂಟ್? ಅರ್ಜೆಂಟಾಗಿ ಮನೆಗೆ ವಾಪಸ್ ಬಾ. ಏನಾಯ್ತು ಚಿಕ್ಕಿ? ಎನಿ ಪ್ರಾಬ್ಲಮ್? ಫೈನ್ ಚಿಕ್ಕಿ, ಬಾಯ್. ಏನಾಯ್ತು ಫ್ರೆಂಡ್? ಏನು ವಿಷಯ ಇರ್ಬೋದು? ರಾಮ್, ಎನಿ ಪ್ರಾಬ್ಲಮ್? ನೋ ನಥಿಂಗ್. ಚಿಕ್ಕಿ ಕಾಲ್ ಮಾಡಿದ್ರು ಅಷ್ಟೇ. ಅರ್ಜೆಂಟಾಗಿ ಮನೆಗೆ ಬಾ ಅಂತ ಕರೆದಿದ್ದಾರೆ. ಐ ಹ್ಯಾವ್ ಟು ಗೋ. ಸಿಪುಡ, ನನಗೆ ಮತ್ತೆ ಸಿಗ್ತೀನಿ. ಓಕೆ, ಬಾಯ್. ಆ್ಯಕ್ಚುಲಿ ಚಿಕ್ಕಿನೇ ನನಗೆಲ್ಲ. ಚಿಕ್ಕವನಾಗಿದ್ದಾಗ ನನ್ನ ಅಪ್ಪ ಅಮ್ಮನ ಕಳ್ಕೊಂಡೆ. ನನ್ನ ಸಾಕಿದ್ದು ಬೆಳೆಸಿದ್ದು ಎಲ್ಲ ಚಿಕ್ಕಿನೇ. ಇನ್ಫ್ಯಾಕ್ಟ್ ಅವ್ರ ಪರ್ಸ್ನಲ್ ಲೈಫ್ನ ಕೂಡ ಅವ್ರು ಬಿಟ್ಕೊಟ್ಬಿಟ್ಟಿದ್ರು. ಮಕ್ಕಳೇ ಬೇಡ ಅಂತ ನಿರ್ಧಾರ ತಗೋಬಿಟ್ಟಿದ್ರು. ಬಟ್ ಐ ಆಮ್ ಗ್ಲಾಡ್ ಲೇಟಾಗಿ ಅವ್ರಿಗೊಬ್ಬ ಮಗ ಹುಟ್ಟ. ಚಿಕ್ಕಿ ಕರೆದಾಗ ಆಮೇಲೆ ಬರ್ತೀನಿ, ಬರೋದಕ್ಕಾಗಲ್ಲ ಅಂತ ನಂಗೆ ಏನು ರೀಸನ್ಸ್ ಕೊಡೋದಕ್ಕಾಗಲ್ಲ. ಹೋಗಲೇಬೇಕು. ಪರವಾಗಿಲ್ಲ ರಾಮ್, ನೀವು ಹೊರಡಿ, ಇನ್ನೊಂದಿನ ಮಾತಾಡೋಣ. ನೀವಿಬ್ರೇ ಮಾತಾಡ್ತಿದ್ದೀರಾ, ನಾನು ನಿಮ್ಮಿಬ್ರು ಜೊತೆ ಇಟ್ಟು ಇಲ್ಲಿ ಬಾಯ್ಲಿ. ಸಾರಿ ಕಂದ, ನನಗೆ ಅರ್ಜೆಂಟ್ ವರ್ಕ್ ಇದೆ. ಐ ಹ್ಯಾವ್ ಟು ಗೋ. ಓಕೆ, ಬಟ್ ನಾಳೆ ನಾವಿಬ್ಬರೇ ಮಾತಾಡ್ತೀವಿ. ಓಕೆನಾ? ಸೀತಮ್ಮ ಬೇಕಾ? ಇಲ್ಲ, ನಾವಿಬ್ರು ಮಾತ್ರ. ಓಕೆ ಫ್ರೆಂಡ್. ನಿನ್ಗೆ ಓಕೆನಾ? ಹುಗ್ಗರ್. ಬಾಯ್ ಪುಟ್ಟ. ಬಾಯ್ ಫ್ರೆಂಡ್. ಬಾಯ್. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.